ಮುಧೋಳ್ ಅನ್ನೋದು ಒಂದು ಪ್ಲೇಸ್ ಕೂಡ ಹೌದು, ಒಂದು ಶ್ವಾನದ ತಳಿ ಕೂಡ ಹೌದು. ಈ ಸಿನಿಮಾದಲ್ಲಿ ಏನು ಒಂದು ಐತಿಹಾಸಿಕದ್ದೇನಾದ್ರೂ ಅದೆಲ್ಲ ಹೇಳಕ್ ಏನು ಇರಲ್ಲ, ಹೋಗ್ತೀರಾ ಅಂತ? ಬಟ್ ಎರಡಕ್ಕೂ ಕನೆಕ್ಷನ್ ಈ ಪಾತ್ರಕ್ಕೆ ಇರುತ್ತೆ. ಅದೆಲ್ಲ ಏನು ಬರಲ್ಲ. ನಾನೇನ್ ಮಾಡ್ಬೇಕು ಆಸ್ ಎ ಯಂಗ್ಸ್ಟರ್ ಆಗಿ ನಾನು ಯಾವ ತರ ಕತೆ ಚೂಸ್ ಅಷ್ಟೇ ಚೂಸ್ ಮಾಡಿದ್ದೀನಿ. ತುಂಬಾ ಏನ್ ಗ್ಯಾಂಬಲ್ ಏನ್ ಮಾಡಿಲ್ಲ ನಾನು. ಯಂಗ್ಸ್ಟರ್ ಆಗಿ ಕತೆ ಚೂಸ್ ಮಾಡಿದಿರಾ, ನಿರ್ಮಾಣನೂ ಕೂಡ ಯಾಕೆ ಚೂಸ್ ಮಾಡಿದ್ರಿ? ಎಲ್ಲೋ ಒಂದು ಕಡೆ ಈ ಸಿನಿಮಾನ ಈ ಕ್ವಾಲಿಟಿಯಲ್ಲಿ ತರಬೇಕು ಅನ್ನೋ ಒಂದು ಮಾಡ್ತಾ 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 ಒಂದು ಆಸೆ. ಆಮೇಲೆ ಇವತ್ತೇ ನಾನು ಅದನ್ನ ಶುರು ಮಾಡ್ಕೊಂಡ್ರೆ ಲೇಟರ್ ಸ್ಟೇಜಸ್ ಅಲ್ಲಿ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಅದೆಲ್ಲ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಟೈಮ್ ಒಬ್ರು ಪ್ರೊಡ್ಯೂಸರ್ ಬಂದಾಗ ಕೂಡ ಅವ್ರು ಗೊತ್ತಿರೋ ಪ್ರೊಡ್ಯೂಸರ್ ಆಗಿದ್ರೆ ಓಕೆ, ಬಟ್ ನಾವು ಇಂಟರ್ಫಿಯರ್ ಮಾಡಿಲ್ಲದೆ ಸರ್ ಇಲ್ಲಿ ನನ್ನ ಪ್ರಕಾರ ನನಗೂ ಇದು ತುಂಬ ಮೈನಸ್ ಇತ್ತು, ನೀವು ಇದು ಮಾಡಬೇಡಿ ಅಂತ ಹೇಳೋಕೆ ಈಸಿ ಆಗುತ್ತೆ. ಬಿಕಾಸ್ ಆಸ್ ಅ ಪ್ರೊಡ್ಯೂಸರ್ ಐ ವಾಂಟೆಡ್ ಟು ಪ್ರೊಡ್ಯೂಸ್ ಮುದ್ದು, ಇಲ್ಲ ಇದು ನಾನೇ ಮಾಡೋಣ, ನನಗೇನೋ ಈ ಕ್ವಾಲಿಟಿಯಲ್ಲಿ ಸಿನಿಮಾ ಬಂದರೆ ಮೇ ಬಿ ಚೆನ್ನಾಗಿರುತ್ತೆ, ಒಂದು ಇಂಟ್ಯೂಷನ್, ಒಂದು ನಂಬಿಕೆ, ಅದಕ್ಕೋಸ್ಕರ ನಿರ್ಮಾಣ. ರವಿ ಸರ್ ಅವ್ರ ತಂದೆಯವ್ರನ್ನ ಕೇಳ್ತಾ ಇದ್ರು, ನಾನು ಈ ಸಿನಿಮಾ ನಿರ್ಮಾಣ ಮಾಡ್ಲಾ, ಒಂದು ಸಿನಿಮಾ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ರು. 100%. ನೀವು ಕೂಡ ನಿರ್ಮಾಣಕ್ಕೆ ಹೋಗ್ಲಾ ಬೇಡವಾ ಅಂತ ತಂದೆನ ಕೇಳಿದ್ರು ಅಂತ? ನಮ್ಮ ತಂದೆ ಬಂದು ಹಂಗೆ ಬಿಟ್ಬಿಟ್ರು. ನಾವು ಏನೋ ಮಾಡ್ತಾನೆ ಅವ್ನು. ನಾನು ಸ್ವಲ್ಪ ಅದೇ ತರ ಸಿನಿಮಾ ಅಂದ್ರೆ ಸ್ವಲ್ಪ ಸೆಲ್ಫ್ ಡಿಸಿಷನ್ಸ್ ಜಾಸ್ತಿ ತಗೊಳಕ್ ಹೋಗ್ತೀನಿ. ಅದು ಎಡುವಿದ್ರು ಅವ್ರು ಹಿಂದೆ ಇದ್ದಾರೆ ನೋಡಿ, ಇವಾಗ್ಲೂ ನೀವು ಅವ್ರನ್ನ ಫೋಟೋನ ಹಿಂದೆಲ್ಲ ಇಟ್ಟಿದ್ದೀರ. ಸೊ ತುಂಬಾ ನೋಡ್ಕೋತಾರೆ, ತಪ್ಪು ಮಾಡಿದ್ರು ತಿರ್ತಾರೆ, ಇದು ಮಿಸ್ ಮಾಡಿದ್ರು, ಡಿಲೇ ಮಾಡಿದ್ರು ಹೋಗಿತಾರೆ, ಏನು ಕಡಿಮೆ ಏನಾಗಲ್ಲ. ಬಟ್ ಸಿ, ಕುರ್ಚಿ ಅನ್ನೋದು ನಾವೇ ಪಡಿಬೇಕು. ಅವ್ರು ಕೊಟ್ಬಿಟ್ರೆ ತುಂಬಾ ಈಸಿ ಆಗ್ಬಿಡುತ್ತೆ. ತಪ್ಪು ಆ ತರ ಅಡ್ವಾಂಟೇಜ್ ಅನ್ನು ತಗೊಳಕ್ಕೂ ಇಂಟ್ರೆಸ್ಟ್ ಇಲ್ಲ. ಸೊ ಏನೋ ಸಂಪಾದನೆ ಮಾಡಬೇಕು, ತಪ್ಪಾಗಿರ್ಲಿ ನಾನೇ ಮಾಡ್ತೀನಿ, ಪರವಾಗಿಲ್ಲ. ಬಟ್ ಫ್ಯೂಚರ್ ಅಲ್ಲಿ ಲಾಸ್ಟ್ ಅಲ್ಲಿ ನಾನು ಆಗ್ತೀನಲ್ವ ಅದನ್ನ ಯಾವತ್ತು ಮೈಂಡ್ ಅಲ್ಲಿ ಇಟ್ಕೋತಾರೆ, ಇದೆಲ್ಲ ಮರ್ತೋಗ್ತೀರ. ಮುಧೋಳ್ ಅನ್ನೋದು ಒಂದು ಪ್ಲೇಸ್ ಕೂಡ ಹೌದು, ಒಂದು ಶ್ವಾನದ ತಳಿ ಕೂಡ ಹೌದು. ಈ ಸಿನಿಮಾದಲ್ಲಿ ಏನು ಒಂದು ಐತಿಹಾಸಿಕದ್ದೇನಾದ್ರೂ ಅದೆಲ್ಲ ಏನು ಹೋಗ್ತೀರಾ ಇರಲ್ಲ, ಅಂತ? ಬಟ್ ಎರಡಕ್ಕೂ ಕನೆಕ್ಷನ್ ಈ ಪಾತ್ರಕ್ಕೆ ಇರುತ್ತೆ. ಅದೆಲ್ಲ ಏನು ಬರಲ್ಲ. ನಾನೇನ್ ಮಾಡ್ಬೇಕು ಆಸ್ ಎ ಯಂಗ್ಸ್ಟರ್ ಆಗಿ ನಾನು ಯಾವ ತರ ಕತೆ ಚೂಸ್ ಅಷ್ಟೇ ಚೂಸ್ ಮಾಡಿದ್ದೀನಿ. ತುಂಬಾ ಏನ್ ಗ್ಯಾಂಬಲ್ ಏನ್ ಮಾಡಿಲ್ಲ ನಾನು. ಯಂಗ್ಸ್ಟರ್ ಆಗಿ ಕತೆ ಚೂಸ್ ಮಾಡಿದಿರಾ, ನಿರ್ಮಾಣನೂ ಕೂಡ ಯಾಕೆ ಚೂಸ್ ಮಾಡಿದ್ರಿ? ಎಲ್ಲೋ ಒಂದು ಕಡೆ ಈ ಸಿನಿಮಾನ ಈ ಕ್ವಾಲಿಟಿಯಲ್ಲಿ ತರಬೇಕು ಅನ್ನೋ ಒಂದು ಮಾಡ್ತಾ 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 ಒಂದು ಆಸೆ. ಆಮೇಲೆ ಇವತ್ತೇ ನಾನು ಅದನ್ನ ಶುರು ಮಾಡ್ಕೊಂಡ್ರೆ ಲೇಟರ್ ಸ್ಟೇಜಸ್ ಅಲ್ಲಿ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಅದೆಲ್ಲ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಟೈಮ್ ಒಬ್ರು ಪ್ರೊಡ್ಯೂಸರ್ ಬಂದಾಗ ಕೂಡ ಅವ್ರು ಗೊತ್ತಿರೋ ಪ್ರೊಡ್ಯೂಸರ್ ಆಗಿದ್ರೆ ಓಕೆ, ಬಟ್ ನಾವು ಇಂಟರ್ಫಿಯರ್ ಮಾಡಿಲ್ಲದೆ ಸರ್ ಇಲ್ಲಿ ನನ್ನ ಪ್ರಕಾರ ನನಗೂ ಇದು ತುಂಬ ಮೈನಸ್ ಇತ್ತು, ನೀವು ಇದು ಮಾಡಬೇಡಿ ಅಂತ ಹೇಳೋಕೆ ಈಸಿ ಆಗುತ್ತೆ. ಬಿಕಾಸ್ ಆಸ್ ಅ ಪ್ರೊಡ್ಯೂಸರ್ ಐ ವಾಂಟೆಡ್ ಟು ಪ್ರೊಡ್ಯೂಸ್ ಮುದ್ದು, ಇಲ್ಲ ಇದು ನಾನೇ ಮಾಡೋಣ, ನನಗೇನೋ ಈ ಕ್ವಾಲಿಟಿಯಲ್ಲಿ ಸಿನಿಮಾ ಬಂದರೆ ಮೇ ಬಿ ಚೆನ್ನಾಗಿರುತ್ತೆ, ಒಂದು ಇಂಟ್ಯೂಷನ್, ಒಂದು ನಂಬಿಕೆ, ಅದಕ್ಕೋಸ್ಕರ ನಿರ್ಮಾಣ. ರವಿ ಸರ್ ಅವ್ರ ತಂದೆಯವ್ರನ್ನ ಕೇಳ್ತಾ ಇದ್ರು, ನಾನು ಈ ಸಿನಿಮಾ ನಿರ್ಮಾಣ ಮಾಡ್ಲಾ, ಒಂದು ಸಿನಿಮಾ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ರು. 100%. ನೀವು ಕೂಡ ನಿರ್ಮಾಣಕ್ಕೆ ಹೋಗ್ಲಾ ಬೇಡವಾ ಅಂತ ತಂದೆನ ಕೇಳಿದ್ರು ಅಂತ? ನಮ್ಮ ತಂದೆ ಬಂದು ಹಂಗೆ ಬಿಟ್ಬಿಟ್ರು. ನಾವು ಏನೋ ಮಾಡ್ತಾನೆ ಅವ್ನು. ನಾನು ಸ್ವಲ್ಪ ಅದೇ ತರ ಸಿನಿಮಾ ಅಂದ್ರೆ ಸ್ವಲ್ಪ ಸೆಲ್ಫ್ ಡಿಸಿಷನ್ಸ್ ಜಾಸ್ತಿ ತಗೊಳಕ್ ಹೋಗ್ತೀನಿ. ಅದು ಎಡುವಿದ್ರು ಅವ್ರು ಹಿಂದೆ ಇದ್ದಾರೆ ನೋಡಿ, ಇವಾಗ್ಲೂ ನೀವು ಅವ್ರನ್ನ ಫೋಟೋನ ಹಿಂದೆಲ್ಲ ಇಟ್ಟಿದ್ದೀರ. ಸೊ ತುಂಬಾ ನೋಡ್ಕೋತಾರೆ, ತಪ್ಪು ಮಾಡಿದ್ರು ತಿರ್ತಾರೆ, ಇದು ಮಿಸ್ ಮಾಡಿದ್ರು, ಡಿಲೇ ಮಾಡಿದ್ರು ಹೋಗಿತಾರೆ, ಏನು ಕಡಿಮೆ ಏನಾಗಲ್ಲ. ಬಟ್ ಸಿ, ಕುರ್ಚಿ ಅನ್ನೋದು ನಾವೇ ಪಡಿಬೇಕು. ಅವ್ರು ಕೊಟ್ಬಿಟ್ರೆ ತುಂಬಾ ಈಸಿ ಆಗ್ಬಿಡುತ್ತೆ. ತಪ್ಪು ಆ ತರ ಅಡ್ವಾಂಟೇಜ್ ಅನ್ನು ತಗೊಳಕ್ಕೂ ಇಂಟ್ರೆಸ್ಟ್ ಇಲ್ಲ. ಸೊ ಏನೋ ಸಂಪಾದನೆ ಮಾಡಬೇಕು, ತಪ್ಪಾಗಿರ್ಲಿ ನಾನೇ ಮಾಡ್ತೀನಿ, ಪರವಾಗಿಲ್ಲ. ಬಟ್ ಫ್ಯೂಚರ್ ಅಲ್ಲಿ ಲಾಸ್ಟ್ ಅಲ್ಲಿ ನಾನು ಆಗ್ತೀನಲ್ವ ಅದನ್ನ ಯಾವತ್ತು ಮೈಂಡ್ ಅಲ್ಲಿ ಇಟ್ಕೋತಾರೆ, ಇದೆಲ್ಲ ಮರ್ತೋಗ್ತೀರ.